ಜೈ ಭೀಮ್. ನಾನು ಹುಲ್ಕುಂಟೆ ಮೂರ್ತಿ. ಈಗ ಗದ್ದರ್ ಅವರು ಪರಿನಿಬ್ಬಾಣ ಹೊಂದಿ 1 ವರ್ಷ ಆಗ್ತಾ ಇದೆ. ಇದರ ನೆನಪಲ್ಲಿ ದೇಶಾದ್ಯಂತ ಗದ್ದರವರನ್ನು ನೆನಪಿಸ್ಕೊಳ್ಳುವಂಥ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಗದ್ದರ್ ಅಂದರೆ ಕರ್ನಾಟಕಕ್ಕೆ ಒಂದು ರೀತಿಯ ಕಳ್ಳುಬಳ್ಳಿ ಸಂಬಂಧ. ನಾವೆಲ್ಲ ಓದುವಾಗ ಸಣ್ಣ ಹುಡುಗರಿದ್ದಾಗ ಗದ್ದರ್ ನೋಡೋದೇ ಒಂದು ತುಂಬ ದೊಡ್ಡ ಅನುಭವ, ನಮಗೆ ರೋಮಾಂಚನಕಾರಿ ಅನುಭವ. ನಮ್ಗೆ ಅವಾಗೆಲ್ಲ ಅವರು ಪೂರ್ತಿ ಅಂಬೇಡ್ಕರೈಟ್ ಅಲ್ಲ ಅಂತ ಅಂದ್ಕೊಂಡಿದ್ರು ಕೂಡ ಗದ್ದರ್ ಅವರು ಆಂಧ್ರ ಪ್ರದೇಶದ ಮುಖಾಂತರ, ತೆಲುಗು ಹಾಡುಗಳ ಮುಖಾಂತರ ಇಡೀ ಭಾರತಕ್ಕೆ ದಲಿತರ ಕಥೆ ಹೇಳ್ತಿದ್ದಾರೆ ಅನ್ನೋದೊಂದು ಪ್ರಜ್ಞೆ ನಮ್ಮಲ್ಲಿತ್ತು. ತುಂಬ ಜನ ಗದ್ದರ್ ಅವ್ರನ್ನ ನೋಡೋದಕ್ಕೇನೆ ರೋಮಾಂಚನದಿಂದ ಕಾಯ್ತಿರುವಾಗ ನಮ್ಮಲ್ಲಿ ಕೆಲವು ಹುಡುಗ ಹುಡುಗಿಯರಿಗೆ ಗದ್ದರ್ ಅವ್ರ ಜೊತೆ ನಿಂತ್ಕೊಳ್ಳೋವಂಥ ಅವಕಾಶ ಸಿಕ್ತು ಕರ್ನಾಟಕದಲ್ಲಿ. ಅದು ಮುಖ್ಯವಾಗಿ ಅದು 1998ರಿಂದ ನಂತರ ನಾವೆಲ್ಲ ಡಿಗ್ರಿಗೆ ಸೇರಿದಂತಹ ಸಂದರ್ಭದಲ್ಲಿ ನಾವು DMC ಶಿವು, ರಾಣಿ, ನಂದ ಮತ್ತು ಕಿರಣ್ ಅಂತ ಒಬ್ಬರು, ಇವರೆಲ್ಲರೂ ಸೇರಿ ಗದ್ದರ್ ಅವರು ಕರ್ನಾಟಕಕ್ಕೆ ಬಂದಾಗ ಅವರ ತೆಲುಗು ಹಾಡು ಹಾಡಿದ್ರೆ ನಾವು ಅವ್ರ ಪಕ್ಕದಲ್ಲೇ ನಿಂತ್ಕೊಂಡು ಕನ್ನಡ ಹಾಡುವಂಥ ಅವಕಾಶ ಸಿಕ್ತು ನಮಗೆ. ಅದು ನಮ್ಗೆ ಎಂಥ ಅನುಭವ ಅಂತಂದರೆ, ಅವರು ತೆಲುಗು ಹಾಡುಗಳನ್ನು ನೇರವಾಗಿ ಟ್ರಾನ್ಸ್ಲೇಟ್ ಮಾಡೋ ಅಗತ್ಯ ಇರಲಿಲ್ಲ ನಮಗೆ. ಯಾಕೆ ಅಂದರೆ ಆಗಾಗಲೇ ಕನ್ನಡದಲ್ಲಿ ಗದ್ದರ್ ಅವರ ಎಲ್ಲ ಹಾಡುಗಳು, ಬಹುತೇಕ ಹಾಡುಗಳು ಟ್ರಾನ್ಸ್ಲೇಟ್ ಆಗಿದ್ವು. ಆ ಹಾಡುಗಳನ್ನು ನಾವು ಹಾಡ್ತಿದ್ವಿ. ಗದ್ದರ್ ಅವರು 4-5 ಜನ ಹಾಡಿದ್ರು ಕೂಡ ಗದ್ದರ್ ಹೇಳ್ತಾಯಿದ್ರು, ನಿಮ್ಮದು ವಾಯ್ಸು ಸಾಕಾಗಲ್ಲ, ನಾನೊಬ್ಬ ನೋಡಿ ಎಷ್ಟು ಜೋರಾಗಿ ಮಾತಾಡ್ತೀನಿ, ನಾನೊಬ್ಬ ನೋಡಿ ಎಷ್ಟು ಜೋರಾಗಿ ಹಾಡ್ತೀನಿ, ನಿಮಗೆ ಸಾಕಾಗಲ್ಲ ಅಂತ ಅವರು ದೊಣ್ಣೆನಲ್ಲಿ ತಿವಿಯೋರು. ನಮಗೊಂಥರ ಗದ್ದರ್ ಅವ್ರ ಪಕ್ಕ ನಿಂತ್ಕೊಳ್ಳೋದೇ ಒಂದು ರೋಮಾಂಚನಕಾರಿ ಅನುಭವ. ಅವರನ್ನು ನಾನು ಮೊದಲು ನೋಡಿದ್ದು ಬಾಬಾ ಬುಡನ್ಗಿರಿ ಹೋರಾಟದಲ್ಲಿ. ಆಗ ನಾನು ಇನ್ನೂ ಸ್ಟೂಡೆಂಟ್ ಆಗಿದ್ದೆ. ಅದಾದಮೇಲೆ SC/ST ಎಂಪ್ಲಾಯೀಸ್ ಅಸೋಸಿಯೇಷನ್, ಒಂದು ಬಹುಶಃ ಕೆನರಾ ಬ್ಯಾಂಕ್ ನೌಕರರ ಸಂಘ ಅಂತ ಅನಿಸುತ್ತೆ, ಅಂಬೇಡ್ಕರ್ ಭವನದಲ್ಲಿ ಅವರನ್ನು ಕರೆದಿದ್ರು. ಆಗ ನಮ್ಗೆ ಅವ್ರ ಜೊತೆ ಹಾಡೋವಂಥ ಅವಕಾಶ ಸಿಕ್ತು. ಅದಾದಮೇಲೆ ಬೆಂಗಳೂರು ಯೂನಿವರ್ಸಿಟಿಯ ಗಾಂಧಿ ಭವನದಲ್ಲಿ CGK ಅವರು ಗದ್ದರ್ ಅವ್ರನ್ನ ಕರೆದಿದ್ರು. ಆಗ ನಮ್ಗೆ ಅವ್ರ ಜೊತೆ ಹಾಡೋ ಅವಕಾಶ ಸಿಕ್ತು. ಆಮೇಲೆ ಮತ್ತೆ ಅವರು ಕರ್ನಾಟಕದ ಹಲವಾರು ಜನಪದ ಕಾರ್ಯಕ್ರಮಗಳಿಗೆ ಗದ್ದರ್ ಬಂದಾಗ ನಾವು ಅವ್ರ ಜೊತೆ ಪಕ್ಕದಲ್ಲಿ ಇರ್ತಿದ್ವಿ. ಗದ್ದರ್ ಹಾಡುಗಳು ಅಂತಂದರೆ ನಮಗೆ ಒಂದು ರೀತಿಯ ದಲಿತರ ಒಳಗಡೆ ಇರೋಂಥ ನೋವು, ಆ ನೋವು ಒಂದು ರೀತಿ ಸಂಭ್ರಮವಾಗಿ ಮಾರ್ಪಾಡಾಗೋದನ್ನು ಮತ್ತು ನೋವು ಮತ್ತು ಸಂಭ್ರಮ ಎರಡು ಮೇಳೈಸಿ ಒಂದು ಹೊಸ ಥರದ ಪ್ರತಿಭಟನಾ ಒಂದು ಮಾರ್ಗವನ್ನು ಕ್ರಿಯೇಟ್ ಆಗೋದನ್ನು ನಾವು ಕಾಣ್ತಿದ್ವಿ ಅದರಲ್ಲಿ. ಯಾಕೆ ಅಂತಂದರೆ ತುಂಬ ಜನಕ್ಕೆ ಅದು ಅನಿಸುತ್ತೆ, ನೋವು ಸಂಭ್ರಮವಾಗುವುದು ಹೇಗೆ ಅಂತ. ಅಲ್ಲಿ ತೆಲುಗಿನಲ್ಲಿ ಒಂದು ಮಾತಿದೆ, ನಾದ ಇರಬೇಕು ನಮ್ಮಲ್ಲಿ. ಯಾಕೆ ಅಂತಂದರೆ ನಾದ ಇರುವ ಹತ್ತಿರ ಭೇದ ಇರುವುದಿಲ್ಲ ಅಂತ. ಗದ್ದರ್ ಈ ನಾದದ ಹಾದಿನ ಯಾಕೆ ಹುಡುಕೊಂಡ್ರು ಅಂತ ನನಗೂ ಇವತ್ತವರೆಗೂ ಅದರದ್ದು ದೊಡ್ಡ ಹುಡುಕಾಟ ನಡೆಸಿದ್ದೀನಿ ನಾನು. ಈ ನಾದದ ಹಿಂದೆ ಹೋಗಿ ಗದ್ದರ್ ಯಾವುದನ್ನು ಯಾರಿಗೆ ಹೇಳಬೇಕೋ, ಎಷ್ಟು ಹೇಳಬೇಕೋ, ಯಾವುದನ್ನು ಹೇಳಬೇಕೋ ಅದನ್ನು ಒಂದು ಕರೆಕ್ಟಾಗಿ ಸರಿಯಾದ ಮಾರ್ಗದಲ್ಲಿ, ಸರಿಯಾದ ದಾರಿನಲ್ಲಿ ಹೇಳಿದ್ರು. ಅವರು ಒಂದು ಸಣ್ಣ ಕರ್ಚೀಫನ್ನು ಮಗು ರೀತಿ ಇಟ್ಕೊಂಡು ಅದನ್ನು ಹಾಡಿಸೋವಂಥ ಒಂದು ರೀತಿ ಇತ್ತಲ್ಲ, ಅದು ಇಡೀ ಭಾರತ ಮಾತೆಯನ್ನು ಅವರು ಕೈಗಳಲ್ಲಿ ಇಟ್ಕೊಂಡು ಹಾಡಿಸೋತಿದ್ದ ರೀತಿಯಲ್ಲಿ ನನಗೆ ಕಾಣ್ತಾ ಇತ್ತು. ನಾವೆಲ್ಲ ಓದ್ತಾ ಮಾಸ್ಟರ್ ಡಿಗ್ರಿ ಮುಗಿಸ್ತಾ ಗದ್ದರ್ ಅವ್ರಿಗೆ ಅಂಬೇಡ್ಕರಿಸಮ್ ಗೊತ್ತಿಲ್ಲ, ಅವ್ರಿಗೆ ಪೂರ್ತಿ ಕಮ್ಯುನಿಸ್ಟ್ ಥಿಂಕಿಂಗಿಂದ ಬಂದಿರೋರು ಅಂತ ಅನಿಸಿತ್ತು ನಮಗೆ. ಎಷ್ಟೊಂದು ಸಲ ಅನಿಸಿತ್ತು. ಮತ್ತು ಗದ್ದರ್ ಅವರು ತೀರಾ ಎಡಪಂಥೀಯರಾಗಿರೋದ್ರಿಂದಾಗಿ ಅವರು ಜಾತಿಯನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತಿರುವಂತಹ ಒಂದು ತಂಡಕ್ಕೆ ಸೇರಿದವರು ಅಂತ ಅನಿಸಿತ್ತು. ಆದರೆ ಬರ್ತಾ ಗದ್ದರ್ ಯಾವುದನ್ನು ತನ್ನ ಮಿತಿಯಾಗಿ ಇಟ್ಕೊಂಡಿದ್ರು ಅದನ್ನು ಅವರೇನೆ ತಮ್ಮ ಹಾಡುಗಳ ಮುಖಾಂತರ ಮೀರಿದ್ರು. ಅದು ನಮಗೂ ಕೂಡ ಕರ್ನಾಟಕದಲ್ಲಿ ದಲಿತ ಚಳುವಳಿ ಗದ್ದರ್ ಅವರ ಹಾಡುಗಳನ್ನು ಮತ್ತು ಗದ್ದರ್ ಅವರ ಪ್ರತಿಭಟನಾ ಮಾರ್ಗವನ್ನು ಫಾಲೋ ಮಾಡ್ತಿತ್ತಲ್ಲ, ಕ್ಯಾರಿ ಮಾಡ್ತಿತ್ತಲ್ಲ, ಅದು ನಮಗೂ ಕೂಡ ಅರ್ಥ ಆಗ್ತಾ ಹೋಯಿತು. ಕರ್ನಾಟಕಕ್ಕೂ ಗದ್ದರ್ಗೂ ಒಂದು ಅವಿನಾಭಾವ ಸಂಬಂಧ ಅಂತ ನಾನು ಹೇಳಿದೆ. ಮೊದಲು ನಾವೆಲ್ಲರೂ ದಲಿತ ಹಾಡುಗಾರರ ಬಾಯಲ್ಲಿ ಕೇಳಿದಂತಹ ಹಾಡುಗಳಲ್ಲಿ ಬಹುತೇಕ ಹಾಡುಗಳು ಗದ್ದರ್ ಅವರು ಬರೆದಂಥ ಹಾಡುಗಳು. ಅದರಲ್ಲೂ ಕೋಟೆನಹಳ್ಳಿ ರಾಮಯ್ಯನವರು ಗದ್ದರ್ ಅವರ ಹಾಡುಗಳನ್ನು ಟ್ರಾನ್ಸ್ಲೇಟ್ ಮಾಡಿದಾಗ
ನಾವು ಆ ಹಾಡುಗಳನ್ನು ಹಾಡುವಾಗ ಮತ್ತು ಆ ಹಾಡುಗಳನ್ನು ಕೇಳಿಸ್ಕೊಳ್ಳುವಾಗ ನಮಗೆ ನನ್ನ ಮನೆಯ ಪಕ್ಕದ ಅಥವಾ ನನ್ನ ಮನೆಯ ಒಳಗಡೆ ಇರುವಂತಹ ನೋವುಗಳನ್ನು ಹೀಗೆ ಪದಗಳಾಗಿ ಹೆಂಗೆ ಪೋಣಿಸೋಕ್ಕೆ ಸಾಧ್ಯ ಅಂತ ಅನ್ನಿಸ್ತಾ ಇತ್ತು ನಮಗೆ. ಈ ಥರದ ಹಾಡುಗಳನ್ನು ಕೇಳ್ತಾ ಬೆಳೆದಂತಹ ನಮ್ಮಂಥ ಯುವ ಜನರಲ್ಲಿ ಗದ್ದರ್ ಒಂದು ಪ್ರಜ್ಞೆಯಾಗಿ ಇವತ್ತಿಗೂ ಉಳಿದಿದ್ದಾರೆ. ನಮಗೆ ಅವರೊಂಥರ ದಂತಕತೆ ಆಗಿಬಿಟ್ಟಿದ್ರು. ನಾನೊಂದು ಸಲ ಒಂದು NGO ಕಾರ್ಯಕ್ರಮಕ್ಕೆ, ಅಂದರೆ ಅವರು ಏಸಿಯನ್ ಸೋಷಿಯಲ್ ಫೋರಮ್ ಅಂತ ಒಂದು ಹೈದರಾಬಾದಲ್ಲಿ ಮಾಡಿದ್ರು, ಬಹುಶಃ 2003 ಅಂತ ಅನಿಸುತ್ತೆ. ಆಗ ಅದರಲ್ಲಿ ಭಾಗವಹಿಸೋಕ್ಕೆ ಅಂತ ನಾನು ಗ್ರೀನ್ ಪೀಸ್ ಇಂಡಿಯಾ ಜೊತೆ ಹೋಗಿದ್ದೆ. ನಾನು ಮತ್ತು ಶಿವು, ನಂದ ಕೂಡ ಬಂದಿದ್ಲು. ಏನಾಯ್ತು ಅವಾಗ, ನಾವು ಆ ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಆದರೆ ಗದ್ದರ್ ಈ NGOದವ್ರನ್ನ ಓಡಿಸ್ಬೇಕು ಅಂತ ಹೇಳಿ ಒಂದು ಪ್ರತಿಭಟನೆ ಮಾಡ್ತಾಯಿದ್ರು. ನಾವು ಒಂದಷ್ಟು ಜನ ಗದ್ದರ್ ಅವ್ರನ್ನ ನೋಡೋಣ ಅಂತ ಅವ್ರ ಮನೆ ಹತ್ರ ಹೋದ್ವಿ. ಗದ್ದರ್ ಇಳಿದು ಕೆಳಗಡೆ ಬರ್ತಾಯಿದ್ರು. ಕೆಳಗಡೆ ಬಂದಾಗ ನಾವು ಬೆಂಗಳೂರವರು ಅಂತ ಕೇಳಿದ ತಕ್ಷಣ ಅವ್ರ ಕಾರಲ್ಲೇ ಕೂರಿಸ್ಕೊಂಡು ಅವ್ರ ಪ್ರತಿಭಟನಾ ಜಾಗಕ್ಕೆ ಕರ್ಕೊಂಡು ಹೋದ್ರು. ನಾವು ಯಾವ ತುಂಬ ದೊಡ್ಡ ಸೋಷಿಯಲ್ ಫೋರಮ್ಮಿನ ಕಾರ್ಯಕ್ರಮ ನಡೀತಾ ಇತ್ತೋ ಅದ್ರ ಹೊರಗಡೆ ಗದ್ದರ್ ಇವ್ರನ್ನೆಲ್ಲ ಗೋ ಬ್ಯಾಕ್ ಅಂತ ಒಂದು ದೊಡ್ಡ ಪ್ರತಿಭಟನೆ ಮಾಡಿದ್ರು. ನಾವು ಅವತ್ತು ಗದ್ದರ್ ಜೊತೆ ನಿಂತು ನಮಗೆ ಯಾರು ಕರ್ಕೊಂಡು ಹೋಗಿದ್ರು NGOದವರು ಅವ್ರನ್ನ ಗೋ ಬ್ಯಾಕ್ ಅಂತ ಕೂಗಿದ್ವಿ. ನಮ್ಗೆ ಅವತ್ತು ಗೊತ್ತಿತ್ತು, ನಮಗೆ ಅವತ್ತು ನಾವು ಏನು ಮಾಡ್ತಿದ್ದೀವಿ, ಗದ್ದರ್ ಏನು ಹೇಳ್ತಿದ್ದಾರೆ ನಮಗೆ ಅಂತ. ಅದೊಂದು ತುಂಬ ಅದ್ಭುತವಾಗಿರೋ ಅನುಭವ ನಮಗೆ. ಪ್ರತಿ ಸಲ ಗದ್ದರ್ ಅವರು ಕರ್ನಾಟಕಕ್ಕೆ ಬಂದಾಗಲೂ ಕೂಡ ಕರ್ನಾಟಕದ ಎಲ್ಲ ದಲಿತ ಪರ ಚಳುವಳಿಗಾರರು ಮತ್ತು ಇಲ್ಲಿರುವಂಥ ಪ್ರಗತಿಪರ ಚಳುವಳಿಗಾರರು ಗದ್ದರ್ ಅವರನ್ನು ನೋಡೋಕ್ಕೆ ತವಕಿಸ್ತಾ ಇದ್ರು. ನಾವು ಹೋಗಿ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಅವರನ್ನು ಮುಟ್ಟಿ ಅದು ಮಾತಾಡಿಸಿ ಅವರ ಹಾಡುಗಳನ್ನು ಕೇಳಿ ಅವರ ಹಾಡುಗಳನ್ನು ಮತ್ತೆ ಹಾಡಿ ನಮಗೂ ಒಂದು ಹೊಸ ರೀತಿಯ ಚೈತನ್ಯವನ್ನು ನಾವು ಪಡಿತಾ ಇದ್ವಿ. ನಮ್ಮಂಥ ಹೊಸ ತಲೆಮಾರಿನ ಕರ್ನಾಟಕದ ಯುವಜನತೆಗೆ ಅಂಬೇಡ್ಕರ್ ಅರ್ಥ ಆಗೋದಕ್ಕೆ ನಿಧಾನ ಆಯಿತು. ಅಂಬೇಡ್ಕರ್ ಅರ್ಥ ಆದಮೇಲೆ ನಮಗೆ ನಿಜವಾದ ಜಗತ್ತು ಅರ್ಥ ಹೇಗಾಯಿತೋ ಹಾಗೆ ನಿಜವಾದ ಗದ್ದರ್ ನಮಗೆ ಅರ್ಥ ಆದರು. ಗದ್ದರ್ ಕೊನೆಯ ಸಂದರ್ಭದಲ್ಲಿ ಅವರು ಬುದ್ಧನ ಬಗ್ಗೆ ಹೆಚ್ಚು ಮಾತಾಡೋದಕ್ಕೆ ರೂಢಿ ಮಾಡಿಕೊಂಡಿದ್ರು. ಎಲ್ಲರ ಹಾಗೆ ಕರ್ನಾಟಕದ ದಲಿತ ಸಂಘರ್ಷ ಸಮಿತಿ ಕೂಡ ಮೊದಲು ಅಂಬೇಡ್ಕರ್ ಅವರನ್ನು ನಿಧಾನಕ್ಕೆ ಮುಟ್ಟಿ ನಂತರ ಬೌದ್ಧ ಧರ್ಮದ ಕಡೆಗೆ ಹೇಗೆ ಒಲ್ತೋ ಹಾಗೆ ಆಂಧ್ರದ ಇಡೀ ಜನಚಳುವಳಿ ಏನಾಗಬೇಕಾಗಿತ್ತು ಅನ್ನೋದನ್ನು ಗದ್ದರ್ ತಮ್ಮ ನಡೆ ಮುಖಾಂತರ ಹೇಳ್ತಾ ಇದ್ರು. ಗದ್ದರ್ ಅವರ ಒಳಗಡೆ ಗುಂಡು ಹಾಗೇ ಇತ್ತು ಅಂತ ತುಂಬ ಜನ ಹೇಳ್ತಾ ಇದ್ರು. ಗದ್ದರ್ ಒಂದು ಸಲ ತೋರಿಸಿದ್ರು ನಮಗೆ, ಅದು ಏನು ಬಂತು, ಯಾಕಂದ್ರೆ ಅವ್ರ ಮನೆ ಮುಂದೆ ಅವರು ಕೆಳಗಡೆ ಇಳಿಯುವಾಗ ನಾವು ಅಲ್ಲಿ ನಿಂತ್ವಿ. ಅವ್ರು ತೋರಿಸಿದ್ರು, ಇಲ್ಲಿ ಮೇಲ್ಗಡೆ ಇದ್ದೆ ನಾನು ನನ್ನ ಹೆಂಡತಿ ಮಾತಾಡ್ತಿದ್ವಿ, ಶೂಟ್ ಮಾಡಿದಾಗ ಏನಾಯಿತು ಅಂತ ಹೇಳ್ತಾ ಇದ್ರು. ಆಗ ಅವರು ಗುಂಡು ನನ್ನ ಒಳಗಡೆ ಇದೆ ಅಂತ ಹೇಳುವಾಗ ಆ ಗುಂಡಿನ ನೋವು ಹೇಗೆ ದನಿಯಾಗಿ ಮಾರ್ಪಾಡಾಗುತ್ತೆ ಅಂತ ಅನ್ನೋದನ್ನು ನಾವು ಗದ್ದರ್ ಧ್ವನಿಯಲ್ಲಿ ಕೇಳಿಸ್ಕೊತಾ ಇದ್ವಿ. ಇದೀಗ ಅವ್ರಿಗೆ ಪರಿನಿಬ್ಬಾಣ ಹೊಂದಿದ್ದಾರೆ ಅಷ್ಟನ್ನು ಮಾತ್ರ ಹೇಳ್ಬೋದು ನಾವು. ಯಾಕೆಂದರೆ ಗದ್ದರ್ ಸತ್ತಿದ್ದಾರೆ ಅಂತ ಹೇಳಿದ್ರೆ ಅದು ಸುಳ್ಳಾಗುತ್ತೆ. ನಾವು ಕರ್ನಾಟಕದಲ್ಲಿ ಗದ್ದರ್ ಅವರು ತೀರೋದ ನಂತರ ಕರ್ನಾಟಕದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ದಲಿತ ಸಂಘಟನೆಯವರು ಮತ್ತು ಪ್ರಗತಿಪರ ಸಂಘಟನೆಯವರು ಮಾಡಿದ್ದಾರೆ. ನಮಗೂ ಕೂಡ ಒಂದು ಹೊಸ ರೀತಿಯ ಗದ್ದರನ್ನು ಈಗ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಬಂದಿದೆ. ಈಗ ಪೂರ್ತಿ ಗದ್ದರ್ ಅವರು ಒಬ್ಬ ಅಂಬೇಡ್ಕರ್ವಾದಿ ಮತ್ತು ಬೌದ್ಧ ಧರ್ಮೀಯತೆಯ ಒಳಗಡೆ ಹೆಜ್ಜೆ ಇಟ್ಟಿದ್ದಂತಹ ಗದ್ದರ್ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಬಂದಿದೆ. ಗದ್ದರ್ ಅವರ ಎಲ್ಲ ಹಾಡುಗಳು, ಅವರ ಎಲ್ಲ ಬರಹಗಳು, ಅವರ ಎಲ್ಲ ಕವಿತೆಗಳು ಕರ್ನಾಟಕ ಮತ್ತು ದಕ್ಷಿಣ ಭಾರತದ ದಲಿತರ ಹಾಡುಪಾಡುಗಳನ್ನು, ನೋವಿನ ನಲಿವುಗಳನ್ನು ಇಡೀ ಜಗತ್ತಿಗೆ ಸಾರುವಂತಹ ಒಂದು ವಿಭಿನ್ನವಾಗಿರುವಂಥ ಮಾದರಿ ಅಂತ ನಮಗಾದರೂ ಅನಿಸುತ್ತೆ. ಈಗ 26ನೇ ತಾರೀಕು ಆಗಸ್ಟ್ ಟೌನ್ ಹಾಲಲ್ಲಿ ಗದ್ದರ್ ಅವ್ರನ್ನ ನೆನಪಿಸ್ಕೊಳ್ಳುವಂತಹ ಮತ್ತು ಗದ್ದರ್ ಅವರ ಪರಿನಿಬ್ಬಾಣವನ್ನು ಆಚರಿಸುವಂತಹ ಒಂದು ಕಾರ್ಯಕ್ರಮ ಇದೆ. ಎಲ್ಲರೂ ಬನ್ನಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೊಸ ರೀತಿಯ ಗದ್ದರ್ ಆಲೋಚನೆಗಳನ್ನು ಮೈಗೂಡಿಸಿಕೊಂಡು ಹೊಸ ರೀತಿಯ ದಲಿತ ಪರಂಪರೆಯ ಒಳಗಡೆ ನಾದ ಅನ್ನುವುದು ಹೇಗೆ ಮಿಳಿತಗೊಂಡಿದೆ, ಈ ನಾದದ ಮುಖಾಂತರ ದಲಿತ ಹಾಡುಗಾರರು ಮತ್ತು ದಲಿತ ಕವಿಗಳು, ದಲಿತ ಸಾಹಿತ್ಯ ಬರೆಯುವಂಥವರು ಹೇಗೆ ಜಗತ್ತಿಗೆ ಒಂದು ಹೊಸ ದೀಪವನ್ನು ಹಚ್ಚಿಕೊಡ್ತಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ನಿಮಗೋಸ್ಕರ ಕಾಯ್ತಾ ಇರ್ತೀವಿ. ಜೈ ಭೀಮ್.